ನಮ್ಮಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಒಂದೊಂದು ಊರಲ್ಲಿ ಎಲೆ ಅಡಿಕೆ ಒಂದೊಂದು ಟೇಸ್ಟ್ ಇರೋದಂತೆ. ಆದ್ರೆ ಹೆಂಡತಿ ಕೊಟ್ಟಿದ್ ಎಲೆ ಅಡಿಕೆ ಅದ್ರ ಟೇಸ್ಟೇ ಬೇರೆ. ಆದ್ರೆ ನಾನು ಆಗಿನ್ನೂ ಚಿಕ್ಕ ಹುಡುಗ, ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಹೆಂಡತಿ ಕೈಯಿಂದ ಎಲೆ ಅಡಿಕೆ ತಗೊಂಡಲ್ಲ, ಜೀವನನೇ ಸಾರ್ಥಕ ಆಗೋಯ್ತು. ನೋಡಿದ್ರು ಅವರೇ, ನಾನಿಲ್ಗೆ ನಿಮ್ಗೆ ಎಲೆ ಅಡಿಕೆ ಕೊಟ್ಟು ಊಟ ಮಾಡಿಸಿ ಹೋಗೋಣ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಮತ್ತೆ ಯಾಕೆ ಬಂದ್ರಿ? ಆಟ ಆಡ್ಬೇಡಿದ್ರು ಅವರೇ. ಪಾಪ ದೀಪ ನಿಮ್ಮನ್ ಹುಡ್ಕೊಂಡು ಹಾಸ್ಟೆಲ್ ತವ ಗಾರ್ಮೆಂಟ್ಸ್ ತವ ಬಂದು ಅಳ್ತಾವಳೆ. ನಿಮ್ಮಮ್ಮ ಅಲ್ಲಿ ಮನೆಯಲ್ಲಿ ಗೋಳಾಡ್ತಾವ್ರೆ. ಏನೋ ದೊಡ್ಡವರು ಕೋಪದಲ್ಲಿ 2 ಮಾತಾಡ್ತಾರೆ, ಆತಂಕ ಪಡ್ಕೋತಾರೆ. ಅಷ್ಟಕ್ಕೆ ಮನೆ ಬಿಟ್ಟು ಇಲ್ಲಿವರೆಗೂ ಬಂದ್ಬಿಡೋದಾ? ಫೋನ್ ಮಾಡ್ದೆ ಇರೋದಾ? ನೀವು ನನ್ಗೋಸ್ಕರ ನಿಮ್ ಜೀವನನ ಹಾಳ್ ಮಾಡ್ಕೊಂಡಿರೋದ್ಕಿಂತ ನಿಮ್ ತಾಯಿಯವ್ರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ವಾ, ಅದೇ ನನ್ ಮನ್ಸಿಗೆ ನೋವಾಗ್ತಿರೋದು. ನಾನು ಇಲ್ಲಿಗೆ ಬಂದಿರೋದು ನಿಮ್ಮನ್ನ ಮನೆಗೆ ಹೋಗಿ ಅಂತ ಹೇಳೋದಿಕ್ಕೆ ಅಷ್ಟೇ. ಮೈನಾ ಅವ್ರೆ, ನಮ್ಮಮ್ಮ ತುಳಸಿ ಮಾತು ಕೇಳ್ಕೊಂಡು ಏನೆಲ್ಲ ಹೇಳಿದ್ರು ಗೊತ್ತಾ ನಿಮ್ಗೆ? ಇದು ನನ್ ಗಂಡ ಕಟ್ಸಿರೋ ಮನೆ, ಕಟ್ಟಿಸ್ಬೇಕಾದ್ರೆ ಹೆಲ್ಪ್ ಮಾಡಿರೋದು ತುಳಸಿ ಅವ್ರ ಅಪ್ಪ ಅಮ್ಮ. ಈ ಮನೆ ಮೇಲೆ ನಿನ್ಗೆ ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರು. ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದ್ರು. ಅದ್ ಸರಿ ಮೈನಾ ಅವ್ರೆ, ನನ್ ಬಗ್ಗೆ ಏನಾದ್ರೂ ಹೇಳಿ, ಆದ್ರೆ ನಿಮ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ಗೊತ್ತಾ? ನನ್ ಏನ್ ಬೇಕಾದ್ರೂ ಸಹಿಸ್ಕೊಳ್ತೀನಿ. ಆದ್ರೆ ನಿಮ್ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತಾಡಿದ್ರಲ್ಲ, ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಆ ಮನೆಗೆ ಹೋಗೋದಿಲ್ಲ ಮೈನಾ ಅವ್ರೆ. ನೋಡಿದ್ರು ಅವ್ರೆ, ಅವ್ರು ನಿಮ್ ತಾಯಿ ತಾನೆ. ಹೆತ್ತವ್ರು ಏನೇ ಹೇಳಿದ್ರು ಅದ್ ನಿಮ್ ಒಳ್ಳೇದಿಕ್ಕೆ ಅಂತ ನಿಮಗ್ ಗೊತ್ತಿಲ್ವಾ? ಅವ್ರಿಗೆ ನನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಹಕ್ಕು ಇದೆ ಮೈನಾ ಅವ್ರೆ, ಆದ್ರೆ ನಿಮ್ ಬಗ್ಗೆ ಮಾತಾಡೋದಕ್ಕೆ ಹಕ್ಕಿಲ್ಲ. ನೋಡಿ, ನೀವೆಷ್ಟೇ ಹೇಳಿ, ನಾನ್ ಆ ಮನೆಗೆ ಮಾತ್ರ ಹೋಗಲ್ಲ. ಅಲ್ಲದ್ರು ನೋಡಿದ್ರು ಅವ್ರೆ, ನಾನ್ ನಿಮ್ಮನ್ನ ಇಲ್ಲಿ ಗಂಟ ಹುಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನೀವೇನಾದ್ರೂ ನನ್ಗೆ ಮರ್ಯಾದೆ ಕೊಡೋ ತರ ಇದ್ರೆ, ಬೆಲೆ ಕೊಡೋ ತರ ಇದ್ರೆ, ನೀವು ದಯವಿಟ್ಟು ಮನೆಗೆ ಹೋಗಿ. ಇನ್ಮೇಲಿಂದ ಅವನಾಗ ಅವನೇ ಮನೆಗ್ ಬಂದ್ರು ಮನೆ ಒಳಗ್ ಸೇರ್ಸಲ್ಲ ಅವನ್ನ. ಇವತ್ತಿಂದ ಅವನ್ಗೂ ನನ್ಗೂ ಇದ್ದಿದ್ದ ಸಂಬಂಧ ಮುಗ್ದೋಯ್ತು. ಏ ತುಳಸಿ, ಈಗ ನಿಂಗೆ ಏಸಿಲ್ ಕೂತಿರೋ ತರ ತುಂಬಾ ಕೂಲ್ ಆಗಿರ್ಬೇಕಲ್ವಾ? ಇಂಥ ಮಾತು ನಮ್ಮ ಅಮ್ಮನ ಬಾಯಿಂದ ಬರ್ಬೇಕು ಅಂತ ತಾನೇ ನೀನ್ ಇಷ್ಟ ದಿನದಿಂದ ಕಾಯ್ತಿದ್ದು. ಅನ್ಕೊಂಡಿದ್ನ ಸಾಧಿಸ್ಬಿಟ್ಟಿಯಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ದೀಪ, ಏನಾಗಿದೆ ನಿನ್ಗೆ? ನಿಮ್ಮಣ್ಣ ಹಸ್ಕೊಂಡಿದ್ದಾನೆ ಅಂತ ಅಡ್ಗೆ ಮಾಡಿ ತಗೊಂಡು ಹೋದ್ರೆ ಅವಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ ಕಳ್ಸಿದಾನೆ. ಸರಿನಾ ಇದು? ನೀನು ನಿಮ್ಮಣ್ಣ ನಿಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ? ಈಗ ಬಂದು ಯಾಕೆ ಅವಳನ್ನ ಆಡ್ಕೋತಾ ಇದೆಯಾ ನೀನು? ಹಾ, ಅವತ್ತು ನಮ್ಮಣ್ಣ ಇದೇ ತರ ಮನ್ಸಲ್ಲಿ ನೋವಿಟ್ಕೊಂಡ್ ಬಂದಿದ್ದ. ಆದ್ರೆ ಈ ತುಳಸಿಗೋಸ್ಕರನೇ ತಾನೆ ನೀನ್ ಅವನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ದು. ಅದಕ್ಕೆ ನಮ್ಮಣ್ಣ ಸಿಕ್ಕಿದ್ದೆ ಚಾನ್ಸು ಅಂತ ಯಾರಿಗೇನ್ ಕೊಡ್ಬೇಕೋ ಸರಿಯಾಗಿ ಕೊಟ್ಟು ಕಳ್ಸಿದಾನೆ. ಅದ್ ಸರಿ, ನೀನ್ ಏನ್ ಹೇಳ್ತಿದ್ದೆ? ನಮ್ಮಣ್ಣಂಗೆ ಯಾವ ತಪ್ಪು ಯಾವ ಸರಿ ಅಂತ ಗೊತ್ತಿಲ್ಲ ಅಂತ ತಾನೆ? ನಿನ್ನ ಮಗಂಗೆ ಯಾವುದು ತಪ್ಪು ಯಾವುದು ಸರಿ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಇವಳನ್ನ ಬಾಗ್ಲಲ್ಲೇ ನಿಲ್ಸಿ ಬೈದು ಕಳಿಸಿದಾನೆ. ನಿನಗ್ ಗೊತ್ತಿಲ್ಲ, ಅದಕ್ಕೆ ನಡು ಮನೇಲಿಟ್ಟು ಪೂಜೆ ಮಾಡ್ತಿದ್ಯಾ? ದೀಪ, ಅತಿಯಾಗಿ ಮಾತಾಡ್ತಿದ್ಯಾ, ಸುಮ್ನೆ ಇದ್ಬಿಡು. ದೊಡ್ಡವರು ಒಳ್ಳೆದನ್ನ ಮಾತಾಡ್ಬೇಕಾದ್ರೆ ಮಾತ್ರ, ನಮ್ಮಂತ ಚಿಕ್ಕವರು ಸೈಲೆಂಟ್ ಆಗಿರ್ಬೇಕು. ಇಂಥವನ್ನ ವಹಿಸ್ಕೊಂಡ್ ಮಾತಾಡ್ಬೇಕಾದ್ರೆ ನಾನ್ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ದೀಪ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ನಾನು ಸುಮ್ನೆ ಇರಲ್ಲ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯಮ್ಮ? ಏನ್ ಮಾಡ್ತೀಯ? ಅಣ್ಣನ ಮನೆ ಬಿಟ್ಟು ಆಚೆ ಕಳ್ಸಿರೋ ತರ ನನ್ನೂ ಕಳಿಸ್ತೀಯಾ? ಕಳ್ಸು, ನಾನು ಅದಕ್ಕೂ ರೆಡಿನೇ. ಹಾಗೆ ಇವಳಿಗೂ ಅದೇ ಬೇಕಾಗಿರೋದು. ನಾನು ಮನೆ ಬಿಟ್ಟು ಆಚೆ ಹೋದ್ರೆ ನಿನ್ನ ಹೇಗ್ ಬೇಕೋ ಹಾಗೆ ಆಟ ಆಡಿಸ್ಬೋದು ಅಂತ. ಏ ದೀಪ, ಬೇಡ ನೋಡು. ಏನ್ ಬೇಡ?
ಇರೋ ಸತ್ಯನ ಹೇಳ್ತಿದ್ದೀನಿ.